ಕರ್ನಾಟಕದ ಪಕ್ಕದ ರಾಜ್ಯಗಳಾಗಿರುವಂತಹ ಕೇರಳ, ಮಹಾರಾಷ್ಟ್ರದಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಮಲೆನಾಡು, ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಆದರೆ ಕಲ್ಯಾಣ ಕರ್ನಾಟಕದ ಕೆಲ ಜಿಲ್ಲೆ ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿ ವರುಣ ಕೃಪೆ ತೋರಿಸ್ತಾ ಇಲ್ಲ. ಬೀದರ್ನಲ್ಲೂ ಕೂಡ ಮುಂಗಾರು ಮಳೆ ಕೈಕೊಟ್ಟಿದ್ದು ಹೆಸರು, ಗೋವಿನ ಜೋಳ, ಮೆಣಸಿನಕಾಯಿ ಸೇರಿ ಬಿತ್ತಿರುವಂತಹ ಹಲವು ಬೆಳೆಗಳು ಒಣಗ್ತಾ ಇದೆ. ಇದರಿಂದ ರೈತರು ಮಂಡಿಯೂರಿ ಕಣ್ಣೀರಿಟ್ಟಿರುವಂತಹ ದೃಶ್ಯ ಮನ ಕಲಕುವಂತಿದೆ. ಮಳೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳಿ ಆಕಾಶದತ್ತ ಮುಖ ಮಾಡಿ ಕೂತಿದ್ದಾರೆ. ಸಾಲ ಸೂಲ ಮಾಡಿದ್ರೆ ಸರ್, ಬಾಜಾರ್ ಮಳೆ ಹತ್ತು ಹೋಯ್ತು, ಮತ್ತೆ ಅದೇ ತೇರ್ಗಾಡ ಆಗಲ್ಲ ಹೋಯ್ತು, ಮತ್ತೆ ಸಾಲ ಉಲ್ಟಾ ಹೆಚ್ಚಿಗೆ ಮಾಡಿದ್ವು. ಮತ್ತಿದು ಹಿಂಗದ ಸಂಕಟ ಚಲೋ ಅದ ರೀ ಸರ್. ರೈತನ ಬಳಿ ಬೆಳೆಸಿರಿ ಎಲ್ಲರಿ ಅನ್ನ ಸಿಗ್ತದೆ ಸರ್. 4 ಕಲರ್ ದುಡಿಯೋರ್ಗಿದ್ದೀವಿ ಸರ್. 500 ಕೊಟ್ಟರೆ ಒಬ್ಬರು ಮನುಷ್ಯರು ಎಲ್ಲ ಒಂದಿನ 1000 ಬೇಕಾವ್ರಿ ಸರ್. 1000 ಬಿದ್ದರೆ ಬರ್ತಾರೆ, ಬರೋಲ್ರು. ನಾವು ಭಾಳ ಕಷ್ಟ ಅದ ಸರ್. ಹಂಗೆ ಆದ್ರೆ ಆತ್ಮಹತ್ಯೆ ಮಾಡ್ಕೊಂಬಂದೆ ಉಳ್ದ. ಈಗ ಮತ್ತೆ ಅನ್ ಬಿಡ್ದಿಲ್ಲ ಸರ್. ಸಾಲ ಸೂಲ ಮಾಡಿದೆ, ಅದು ಓಡಾಡೋರು ಮಾಡ್ರು ಗುಣ ಅದ ಕಡೆ ಅವ್ರಿಗೆ ಬಿಟ್ಟಿದ್ದು ಏನು ಮಾಡ್ಬೇಕು ಸರ್? ಮಜಬೂರಿ ಅದ. ನಾವು ಅನಾಥಾತೀವಿ ಸರ್. ನಮ್ಮ ಉಸಿರು ಹಚ್ಬೇಡ್ದವ್ರಿಗೆ ಮಾಡ್ಬೇಕು, ಅವ್ರು ಪೈಲೆ ಮಾಡ್ಕೊಂಡು ತಿಳ್ಕೊಂಡು ನಮ್ಮ ಇಲ್ಲ. ಮತ್ತು ಬಿತ್ತಿಂದು ಹೊರಟು ಬೀಜ ಎಲ್ಲ ಹೊಂಟೋಗ್ಯಾವ. ಈಗ ನೋಡತ್ರಿ ನದಿ ಹೊಲ ಕುಂತಿ ಒಂದು ಪರ್ಸೆಂಟೇಜ್ ಪ್ರಕಾರ ಮೊಳಕೆನೇ ಇಲ್ಲ, ಮೊಳಕೆನೇ ಬರ್ತಾ ಇಲ್ಲ, ಕೃಷಿ ಕಮ್ಮದ. ಹೀಗಾಗಿ ಏನಂದ್ರೆ ನಮ್ಮ ಬೀದರ್ ಜಿಲ್ಲಾ ಬರಗಾಲ ಡಿಕ್ಲೇರ್ ಮಾಡಬೇಕು, ಪರಿಹಾರ ಕೊಡಬೇಕು. ನಿನ್ನೆ ಎಲ್ಲಿ ಬಂದು ಹೇಳ್ತಾರೆ. ಅದಕ್ಕೆ ಏನದ ಇವ್ರು ಸರ್ಕಾರದವರು ನಮ್ಮೆಲ್ಲರಿಗೆ ಏನದ ಅಂತಂದ್ರೆ ಬೆಳೆ ಪರಿಹಾರ ಕೊಡಬೇಕು. ಮತ್ತು ನಾವು ಬೀಜ ಗೊಬ್ಬರ ಹಾಕಿಂದ ಏನದ ನಮ್ಮ ಖಾತೆದಾಗ ಜಮಾ ಆಗಬೇಕು. ಸಾಲ ಸೂಲ ಮಾಡ್ಕೊಂಡಿದ್ದೇವೆ ನಾವೆಲ್ಲ. ಗೊಬ್ಬರಿಗೂ ಬೀಜ ಎಲ್ಲ ತಂದು ಸಾಲ ಮಾಡ್ಕೊಂಡಿದ್ದೆವು. ಸಾಲ ಮಾಡ್ಕೊಂಡು ಈ ಟೈಮ್ನಾಗ ಆತ್ಮಹತ್ಯೆ ಮಾಡ್ಕೊಂಡೇ ಒಂದು ಉಳಿದ ಈಗ ರೈತರಿಗೆ. ಈಗ ನಿನ್ನೇನೋ ನಮ್ಮ ಸಾಯೋರು ಬಂದಿರಂತ ಅವ್ರು ಹಾಗೆ ಮಾಡ್ಲಿಕ್ಕೆ ಬರ್ತಂತ ಹೇಳಿದ, ಮತ್ತು ಅವ್ರು ಹ್ಯಾಂಗೆ ಮಾಡ್ತಾರೋ ನೋಡ್ಲಿಕ್ಕೆ ಬರ್ತದೆ. ಮತ್ತು ಅವರಿಗೂ ಕೂಡ ದಯಮಾಡಿ ನಮ್ಮ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ಕೊತೀನಿ ಏನಂದ್ರೆ, ರೈತರ ಪರವಾಗಿ ಕೆಲಸ ಮಾಡಿರಿ.